ಪತ್ನಿ ಗರ್ಭಿಣಿಯಾಗಿದ್ದಾಗ ಪತಿಯು ಇವುಗಳನ್ನು ಮಾಡಲೇಬಾರದು ಎನ್ನುತ್ತದೆ ಶಾಸ್ತ್ರ. ಹಿಂದೂ ಧರ್ಮದ ನಂಬಿಕೆಗಳಲ್ಲಿ ಶಾಸ್ತ್ರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅಂತಹ ನಿಯಮಗಳು, ನಂಬಿಕೆಗಳು ಇಂದಿಗೂ ಅಸ್ತಿತ್ವದಲ್ಲಿದೆ. ಹಿಂದೂ ಶಾಸ್ತ್ರದ ಪ್ರಕಾರ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಪತಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು, ಪತಿ ಇವುಗಳನ್ನು ಮಾಡುವುದರಿಂದ ಏನಾಗುವುದು ತಿಳಿಯೋಣ ಬನ್ನಿ. ಒಂದು ಮಗುವಿಗೆ ಜನ್ಮ ನೀಡುವುದು ಎಂದರೆ ಅದು ಸಾಮಾನ್ಯ ವಿಚಾರವಲ್ಲ. ಒಂದು ಜೀವಕ್ಕೆ ಮರುಜನ್ಮ ನೀಡುವ ವಿಚಾರ. ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯನ್ನು ಎಷ್ಟು ಜೋಪಾನ ಮಾಡಿದರೂ ಸಾಕಾಗುವುದಿಲ್ಲ. ಗರ್ಭಿಣಿ ಮಹಿಳೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಾಗಿರಬಹುದು, ಶಾಸ್ತ್ರದಲ್ಲಾಗಿರಬಹುದು. ಈ ನಿಯಮಗಳನ್ನು ಹೇಳಲಾಗಿದೆ. ಶಾಸ್ತ್ರದಲ್ಲಿ ಜನನದಿಂದ ಮರಣದವರೆಗೂ ಸಾಕಷ್ಟು ಸಂಸ್ಕಾರಗಳನ್ನು, ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಹೇಳಲಾಗಿದೆ. ಅದರಂತೆ ನಾವು ನಡೆದುಕೊಳ್ಳಬೇಕು. ಹಿಂದೂ ಧರ್ಮದಲ್ಲಿನ ಶಾಸ್ತ್ರದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಾತ್ರವಲ್ಲ, ಆಕೆಯ ಪತಿಗೂ ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಪುರುಷರು ತಮ್ಮ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಪತ್ನಿ ಗರ್ಭಾವಸ್ಥೆಯಲ್ಲಿದ್ದಾಗ ಪತಿ ಕೆಲಸಗಳನ್ನು ಮಾಡದೇ ಇರುವುದರಿಂದ ಮಗು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಶಾಸ್ತ್ರದಲ್ಲಿ ಪತಿ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪತ್ನಿ ಗರ್ಭಿಣಿಯಾದಾಗ ಪತಿಯು ಈ ಕೆಲಸಗಳನ್ನು ಮಾಡಲೇಬಾರದು. 1. ಸಮುದ್ರ ಸ್ನಾನ ಮಾಡಬಾರದು. ಪತ್ನಿ ಗರ್ಭಿಣಿಯಾಗಿದ್ದಂತಹ ಸಮಯದಲ್ಲಿ ಪತಿ ಸಮುದ್ರ ಸ್ನಾನವನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಆದರೆ ಹಿಂದೂ ನಂಬಿಕೆಯ ಪ್ರಕಾರ ಪತಿಯು ತನ್ನ ಪತ್ನಿ ಗರ್ಭಿಣಿಯಾಗಿದ್ದಂತಹ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡುವುದರಿಂದ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಎನ್ನಲಾಗಿದೆ. 2. ಮರವನ್ನು ಕತ್ತರಿಸಬಾರದು. ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಮರವನ್ನು ಕಡಿಯಬಾರದು. ಮರವನ್ನು ಕೂಡ ಒಂದು ಜೀವವೆಂದು, ದೇವರ ರೂಪವೆಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ. ಒಂದು ಜೀವಕ್ಕೆ ಜೀವ ನೀಡುವ ಸಮಯದಲ್ಲಿ ಪತಿಯಾದವನು ಒಂದು ಜೀವವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಬಾರದು. 3. ಕ್ಷೌರ ಮಾಡಿಸಬಾರದು. ಮುಖ್ಯವಾಗಿ ಪತ್ನಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಪತಿಯಾದವನು ಕ್ಷೌರ ಮಾಡಿಸಿಕೊಳ್ಳಲೇಬಾರದು. ಅದರಲ್ಲೂ ಪತ್ನಿಗೆ 8 ತಿಂಗಳು ತುಂಬಿದ ನಂತರ ಕ್ಷೌರ ಮಾಡಿಸಿಕೊಳ್ಳಲೇಬಾರದು. ತಲೆಯನ್ನು ಕೂಡ ಬೋಳಿಸಿಕೊಳ್ಳಬಾರದು. ತಲೆ ಬೋಳಿಸಿಕೊಳ್ಳುವುದನ್ನು ಪತ್ನಿ ಗರ್ಭಾವಸ್ಥೆಯ 7 ತಿಂಗಳನ್ನು ತುಂಬಿದಾಗ ಈ ಕೆಲಸ ಮಾಡಲೇಬಾರದು. 4. ಅಂತ್ಯ ಸಂಸ್ಕಾರ ಮಾಡಬಾರದು. ಪತ್ನಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಪತಿಯು ಅಂತ್ಯ ಸಂಸ್ಕಾರವನ್ನು ಮಾಡುವುದಾಗಲಿ, ಮೃತದೇಹವನ್ನು ಹೆಗಲಿನ ಮೇಲೆ ತೆಗೆದುಕೊಂಡು ಹೋಗುವುದಾಗಲಿ ಅಥವಾ ಅಂತ್ಯ ಸಂಸ್ಕಾರ ಮಾಡುವ ಸ್ಥಳಕ್ಕೆ ಹೋಗುವುದಾಗಲಿ ಮಾಡಲೇಬಾರದು. ಇವುಗಳನ್ನು ಸೇವಿಸಬಾರದು. ಹಿರಿಯರು ಮತ್ತು ಹಿಂದೂ ಧರ್ಮದ ಪ್ರಕಾರ ಗರ್ಭಾವಸ್ಥೆಯಲ್ಲಿದ್ದ ಪತಿಯು ಸಂಪೂರ್ಣ ಹಣ್ಣಾಗದ ಅಥವಾ ಬಲಿಯದ ಹಣ್ಣುಗಳನ್ನು ಸೇವಿಸಬಾರದು. ಹೂವುಗಳನ್ನು ಕೀಳುವಾಗಲೂ ನೋಡಿಕೊಂಡು ಕೀಳಬೇಕು. ಸಂಪೂರ್ಣವಾಗಿ ಅರಳದ ಹೂವುಗಳನ್ನು ಕೀಳಬಾರದು. 6. ತೀರ್ಥಯಾತ್ರೆಗೆ ಹೋಗಬಾರದು. ತೀರ್ಥಯಾತ್ರೆಗೆ ಪತ್ನಿಯನ್ನು ಬಿಟ್ಟು ಹೋಗಬಾರದು. ಪತಿ ತೀರ್ಥಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಹೆರಿಗೆಯ ನೋವು ಕಾಣಿಸಿಕೊಳ್ಳಬಹುದು. ತೀರ್ಥಯಾತ್ರೆ ಮಾಡುವ ಸಮಯದಲ್ಲಿ ಹೆರಿಗೆ ಆದರೆ ಆತ ಜನನದ ಸೂತಕದ ದಿನಗಳನ್ನು ಅನುಭವಿಸಬೇಕಾಗುತ್ತದೆ. ಸೂತಕದ ಸಮಯದಲ್ಲಿ ದೇವಸ್ಥಾನಗಳನ್ನು ಪ್ರವೇಶಿಸುವುದು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಹಾಗೂ ಶಾಸ್ತ್ರದ ಪ್ರಕಾರ ಪತಿಯಾದವನು ತನ್ನ ಪತ್ನಿ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ಮಾಡಲು ಹೋಗಬಾರದು. ಈ ತಪ್ಪುಗಳನ್ನು ಮಾಡುವುದರಿಂದ ಅದು ಆಕೆಯ ಮೇಲೆ ಹಾಗೂ ಹುಟ್ಟುವ ಮಗುವಿನ ಮೇಲೂ ಪರಿಣಾಮ ಬೀರಬಹುದು. ಇದನ್ನು ಇಂದಿಗೂ ಕೆಲವೊಬ್ಬರು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಇನ್ನೂ ಕೆಲವರು ಇದನ್ನು ಕೇವಲ ನಂಬಿಕೆ ಎಂದು ದೂರವಿಡುತ್ತಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.